Hi, hello. Today's topic is about hair appliance. Don't want to buy or fed up of buying multiple products or multiple hair appliance like straightener, curler, dryer ಎಲ್ಲ ಯಾರಪ್ಪ ಮೂರ್ ಇಟ್ಕೋತಾರೆ ನಿಜವಾಗ್ಲೂ ಯೂಸ್ ಆಗುತ್ತೆ ಡ್ರೈಯರೇ ಒಂದು ಸಪ್ರೇಟು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಬೇಕಂದಾಗ ಕರ್ಲಿಂಗ್ ಮಾಡ್ಕೋಬೇಕು ಯಾರ್ಯಾರು ಮೂರು ಪರ್ಚೇಸ್ ಮಾಡ್ತಾರೆ ಅಂತ ಅನ್ನೋಕೆ ಹೇರ್ ಇಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ದಟ್ ಈಸ್ ಅರ್ಬನ್ ನ್ಯೂ 3-in-1 ಹಾಟ್ ಏರ್ ಬ್ರಷ್ ಹೇರ್ ಡ್ರೈಯರ್ ಡಿಟ್ಯಾಚಬಲ್ ಹೇರ್ ಡ್ರೈಯರ್ ಹೇರ್ನ ಡ್ರೈ ಮಾಡ್ಕೋಬಹುದು ಹೇರ್ ಸೆಟ್ ಮಾಡ್ಕೋಬಹುದು ಸಲೂನ್ ಲೈಕ್ ಹೇರ್ ಸೆಟ್ ಮಾಡ್ಕೋಬಹುದು ಸ್ಲೈಟ್ ಆಗಿ ಕರ್ಲ್ ಕೂಡ ಮಾಡ್ಕೋಬಹುದು ದಿಸ್ ಕಮ್ಸ್ ವಿತ್ ಡಿಟ್ಯಾಚಬಲ್ head. I'll show you. Comes with a brush, hair brush with curler or straightener. Hair set ಮಾಡಕ್ಕೆ ಟೋಟಲ್ ಆಗಿ ನೀವು ಇದನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಕಮ್ಸ್ ಇದು ಸೆಟ್ ಮಾಡೋಕೆ and ಹೇರ್ ಡ್ರೈಯರ್. ಇದನ್ನ ನೀವು ಈ ರೀತಿ ಇಲ್ಲಿ ಲಾಕ್ ಅಂಡ್ ಅನ್ಲಾಕಿಂಗ್ ಬಟನ್ ಕೊಟ್ಟಿದ್ದಾರೆ ಆ ರೀತಿ ನೀವು ಇದನ್ನ ನೀಟಾಗಿ ಅನ್ಲಾಕ್ ಬಟನ್ ಇಟ್ಕೊಂಡು ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಯು ಕ್ಯಾನ್ ಸೆಟ್ ಇಟ್ ಅಪ್. ದಿಸ್ ಇಸ್ ಫಾರ್ ಡ್ರೈಯಿಂಗ್ ಪರ್ಪಸ್. ಇಲ್ಲಿ ನಿಮಗೆ ಆಫ್ ಲೋ ಮೀಡಿಯಂ ನಿಮಗೆ ಯಾವ ಹೀಟ್ ಬೇಕೋ ಆ ರೀತಿ ಹೀಟ್ನ ನೀವು ಸೆಟ್ ಮಾಡ್ಕೊಂಡು ನೀವು ಹೇರ್ನ ಡ್ರೈ ಮಾಡ್ಕೋಬಹುದು. ಅದು ಆಲ್ರೆಡಿ ಡ್ರೈ ಆಗಿದೆ ಮತ್ತೆ ನಿಮಗೆ ಚೆನ್ನಾಗಿ ಡ್ರೈ ಆಗಿದೆ ಡ್ರೈ ಮಾಡ್ಕೊಳ್ಳಿ. ದೆನ್ ಒಂದ್ಸತಿ ಡ್ರೈಯಿಂಗ್ ಮುಗಿದ್ಮೇಲೆ ಅಗೇನ್ ಇಲ್ಲಿ ಅನ್ಲಾಕ್ ಮಾಡ್ತೀನಿ. ಅನ್ಲಾಕ್ ಕಡೆ ನೀವು ಇದನ್ನ ರೊಟೇಟ್ ಮಾಡ್ಕೋಬೇಕು. ಈ ಬಟನ್ನ ನೀವು ಪ್ರೆಸ್ ಮಾಡಿ ಅನ್ಲಾಕ್ ಮಾಡಬೇಕು. ಈ ಬಟನ್ ಹಿಂಗೆ ಪುಲ್ ಡೌನ್ ಮಾಡಿ ಅನ್ಲಾಕ್ ಮಾಡಬೇಕು. ನೆಕ್ಸ್ಟ್ ನಾನು ಹೇರ್ ಸೆಟ್ಟಿಂಗ್ ಬ್ರಷ್ನ ನಾನು ಇಟ್ಕೋತಾ ಇದ್ದೀನಿ. ಎಲ್ಲಾದ್ರೂ ನೀವು ಅನ್ಲಾಕ್ ಬಟನ್ಕಿಂತ ನೀವು ಇಟ್ಕೋಬೇಕಾಗುತ್ತೆ. ಬಿಫೋರ್ ಹೇರ್ ಡ್ರೈಯಿಂಗ್ ನೀವು ಹೀಟ್ ರೆಸಿಸ್ಟೆನ್ಸ್ ಸ್ಪ್ರೇನ ನೀವು ಯೂಸ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ನಾನು ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ ಹೀಟ್ ರೆಸಿಸ್ಟೆನ್ಸ್ ಸ್ಪ್ರೇನ ನಾನು ಯೂಸ್ ಮಾಡಿ ಡ್ರೈಯಿಂಗ್ ಇಟ್ಕೊಂಡಿದ್ದೀನಿ. ಸೊ ಐ ಕೀಪ್ ನಾನು ಮೀಡಿಯಮ್ಗೆ ಇಟ್ಕೊಂಡಿದ್ದೀನಿ. ಫುಲ್ ಹೈ ಫ್ಲೇಮಲ್ಲಿ ನೀವು ಹೈ ಹೀಟಲ್ಲಿ ಇಟ್ಕೋಬೇಕು ಅಂತ ನಿಮಗೆ ಹೀಟಾಗಿ ಇಟ್ಕೋಬಹುದು. ಯುವರ್ ಚಾಯ್ಸ್. ನಿಮ್ಮ ಹೇರ್ ಇಂಟೆನ್ಸಿಟಿ ಮತ್ತು ನಿಮ್ಮ ಸ್ಟೈಲಿಂಗ್ ಯಾವ ರೀತಿ ಸ್ಟೈಲಿಂಗ್ ಬೇಕೋ ಅದ್ರ ಮೇಲೆ ನೀವು ಹೀಟ್ನ ಸೆಟ್ ಮಾಡ್ಕೋಬಹುದು. ಸೊ ನಾನು ಇವಾಗ ಹೈಯಲ್ಲಿ ಇಟ್ಕೊಂಡು ತೋರಿಸ್ತೀನಿ ನಾನು. ದಿಸ್ ಫಾರ್ ಬಿಫೋರ್ ದಟ್ ಯು ನೀಡ್ ಟು ಪಾರ್ಟಿಷನ್ ಯುವರ್ ಹೇರ್. ಯಾವಾಗಲೂ ನೀವು ಹೇರ್ ಪಾರ್ಟಿಷನ್ ಮಾಡಿಕೊಂಡು ಆದಷ್ಟು ಮಿನಿಮಮ್ ಪಾರ್ಟಿಷನ್ ಮಾಡಿಕೊಂಡು ಆದಷ್ಟು ಮಿನಿಮಮ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಅವಾಗ ನೀಟಾಗಿ ಹೇರ್ ಸೆಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಔಟರ್ ಕರ್ಲ್ ಬೇಕು ಅಂತಂದರೆ ಯು ಕ್ಯಾನ್ ಗೋ. ನಾನು ಜಸ್ಟ್ ಔಟರ್ ಕರ್ಲ್ ಮಾಡಿಕೊಂಡೆ. ಈ ರೀತಿ ನೀವು ಔಟರ್ ಕರ್ಲ್ ಕೂಡ ಮಾಡ್ಕೋಬಹುದು. ಇಲ್ಲ ನನಗೆ ನಾರ್ಮಲ್ ಸ್ಟ್ರೈಟ್ನಿಂಗ್ ಬರೀ ಹೇರ್ ಸೆಟ್ಟಿಂಗ್ ಮಾತ್ರ ಬೇಕು ನನಗೆ ಅಂತಂದರೆ ಯು ಕ್ಯಾನ್ ಗೋ ವಿತ್ ನಾರ್ಮಲ್. ಬಿಗ್ಗಿಯಾಗಿ ಇಟ್ಕೋಬೇಕು ಕಂಪ್ಲೀಟಾಗಿ. ಯು ನೀಡ್ ಟು ಪ್ರೆಸ್ ಆಲ್ ಯುವರ್ ಹೇರ್ ದೆನ್ ಸ್ಲೋಲಿ ಗ್ರ್ಯಾಜುಲಿ ನೀವು ಈ ರೀತಿ ಕೆಳಗೆ ಬರಬೇಕು. ಓಕೆ, ನನಗೆ ನ್ಯಾಚುರಲ್ ನನ್ನ ಹೇರ್ ತಿನ್ನಿದೆ ನ್ಯಾಚುರಲ್ ಆಗಿ ಸಾಕು ಅಂತಂದರೆ ನೀವು ಹೈಯಲ್ಲೇ 2-3 ಸತಿ ಮಾಡಿಕೊಂಡು ಇಷ್ಟೇ ಬಿಟ್ಬಿಟ್ರೆ ತುಂಬ ಸ್ಟ್ರೈಟ್ ನಂಗೆ ಸ್ಟ್ರೈಟ್ ಥರ ಅಲ್ದಿದ್ರು ನ್ಯಾಚುರಲ್ ಹೇರ್ ಫಿನಿಶ್ ನಿಮಗೆ ಸಲೂನಲ್ಲಿ ಹೇಗೆ ಸೆಟ್ ಮಾಡ್ತಾರೆ ಆ ರೀತಿ ನಿಮಗೆ ಸಿಗುತ್ತೆ ನೋಡಿ. ಹೋಪ್ ಯು ಕ್ಯಾನ್ ಸಿ ದಿ ಡಿಫ್ರೆನ್ಸ್. ನೋಡಿ ಈಗ ಒಳಗೆ ಕರ್ಲಿಲ್ಲ. ನೋಡಿ ನ್ಯಾಚುರಲ್ ಆಗಿ ಸಲೂನ್ ಸ್ಟೈಲಲ್ಲಿ ನಿಮಗೆ ಹೇರ್ ಡ್ರೈಯರ್ ಸೆಟರ್ ಆಪ್ಷನ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಕರ್ಲ್ಸ್ ಬೇಕು ಅಂತ ನಾನು ಆಗಲೇ ತೋರಿಸ್ತೀನಿ. ಈ ಕಡೆ ಬೇಕಾದ್ರೆ ಔಟರ್ ಕರ್ಲ್ ತೋರಿಸ್ತೀನಿ. ಬಟ್ ಬಿಫೋರ್ ದಟ್ ಯು ಕ್ಯಾನ್ ಸಿ ದಿ ಡಿಫ್ರೆನ್ಸ್ ಹೌ ನ್ಯಾಚುರಲ್ ಯು ಕ್ಯಾನ್ ಸೆಟ್ ಯುವರ್ ಹೇರ್. ಸೊ ಇನ್ಸ್ಟೆಂಟ್ ಆಗಿ ವಿತಿನ್ 5 minutes ಅಂಡ್ ಇಟ್ ಇಸ್ ಟ್ರಾವೆಲ್ ಫ್ರೆಂಡ್ಲಿ. ಅದೊಂದು ಮೇನ್ ಅಡ್ವಾಂಟೇಜ್ ಆಗಿರೋದು. ಆರಾಮಾಗಿ ನೀವು ಹೇರ್ ಡ್ರೈಯರ್ ಅಂಡ್ ಸೆಟರ್ ಆರಾಮಾಗಿ ನೀವು ಬೈ ಮಾಡ್ಬೋದು. ಇದನ್ನು ನಾನು ಇವಾಗ ಎರಡು ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ. ಕರ್ಲ್ ನಾನು ಹೇಗೆ ಮಾಡೋದು ತೋರಿಸ್ತೀನಿ. ಜಸ್ಟ್ ಹಿಂಗೆ ಸ್ವೈಪ್ ಮಾಡಿ ಜಸ್ಟ್ ಟರ್ನ್ ಇನ್ ದಿ ಔಟ್ವರ್ಡ್ ಡೈರೆಕ್ಷನ್. ಜಸ್ಟ್ ಒನ್ ಟರ್ನ್ ನೀವು ಮಾಡಿ ನೀವು ಬಿಡಬೇಕು. ಹೋಲ್ಡ್ ಯುವರ್ ಹೇರ್ ಟೈಟ್. Hold for 2 minutes. See, ಸ್ಲೈಟ್ ಆಗಿ ಹೊರಗಡೆಯಿಂದ ಬೇಕಾದ್ರೆ ನಿಮಗೆ ಮೇಲಿಂದನೇ ಕರ್ಲ್ಸ್ ಬೇಕು ಅಂತಂದರೆ ಮೇಲಿಂದನೇ ನೀವು ಇದನ್ನು ಈ ರೀತಿ ಟ್ವಿಸ್ಟ್ ಮಾಡಿ ಬಿಡಬೇಕು. ನಾನು ಸೌಂಡ್ ಆಗುತ್ತೆ ಅಂತ ತೋರಿಸ್ತಾ ಇಲ್ಲ. ನೋಡಿ ಜಸ್ಟ್ ಟ್ವಿಸ್ಟ್ ಹೋಲ್ಡ್, ಜಸ್ಟ್ ಹೋಲ್ಡ್ ಕಂಪ್ಲೀಟ್. ನೀವು ಹೇರ್ ಟಿಪ್ವರೆಗೂ ನೀವು ಬ್ರಷ್ ಒಳಗೆ ಹಾಕಿ ಹೋಲ್ಡ್ ಮಾಡಿ 2 ನಿಮಿಷ ಬಿಡಬೇಕು. ನಿಮಗೆ ಎಲ್ಲ ಕರ್ಲ್ಸ್ ಬನ್ನಿ ಆರಾಮಾಗಿ. ನೀವು ಇನ್ನೂ ಬೇಕು ಅಂತಂದರೆ ಇಟ್ಕೋಬೋದು. ಹೇರ್ ಸ್ಪ್ರೇ ನೀವು ಜಸ್ಟ್ ಕೈಯಲ್ಲಿ ಇನ್ನೊಂದು 2 ನಿಮಿಷ ಹಿಂಗೆ ಟ್ವಿಸ್ಟ್ ಮಾಡಿ
ಹೇರ್ ಸ್ಪ್ರೇ ಇದ್ದರೆ ಹೋಲ್ಡ್ ಹೇರ್ ಸ್ಪ್ರೇನ ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ದಿ ಕರ್ಲ್ ಈಸ್ ಯಾಸ್. ನಿಮಗೆ ಸ್ಟ್ರೈಟ್ ಬೇಕು ಅಂದರೆ ಸ್ಟ್ರೈಟ್ ಇಷ್ಟಪಡೋರು ಸ್ಟ್ರೈಟಾಗಿ ಇಟ್ಕೋಬೋದು. ಇಲ್ಲ ನನಗೆ ಲೈಟಾಗಿ ಕರ್ಲ್ಸ್ ತುಂಬ ಇಷ್ಟ, ಕೆಳಗಡೆ ಮಾತ್ರ ವೇವಿ ಇರಬೇಕು ಅಂತ ಅನ್ಕೊಂಡ್ರೆ ಎರಡೂ ಕಡೆ ನಿಮಗೆ ಹೋಪ್ ಯು ಕ್ಯಾನ್ ಸಿ ದಿ ಡಿಫ್ರೆನ್ಸ್. See, I'm completely done with my hair. ನೀಟಾಗಿ ಯು ಕ್ಯಾನ್ ಸಿ ದಿ ವೇವಿ. ನಾನು ಕಂಪ್ಲೀಟಾಗಿ 2 ನಿಮಿಷ ಕೆಳಗೆ ಮಾತ್ರ ಕರ್ಲ್ಸ್ ಮಾಡ್ಕೊಂಡಿದ್ದೀನಿ. ಮುಂದೆ ಇಲ್ಲಿಂದನೇ ತೊಗೊಂಡಿದ್ದೀನಿ. ಹಾಗೆ ಬಿಟ್ಟಿರ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸಲೂನ್ ಅಥವಾ ಸೆಲೆಬ್ರಿಟೀಸ್ ಯಾವಾಗಲೂ ಈ ರೀತಿ ನೀಟಾಗಿ ಇಟ್ಕೊಳ್ತಾರೆ. ಸ್ಪ್ರೇ ಹೋಲ್ಡ್ ಸ್ಪ್ರೇನ ನೀವು ಹೇರ್ ಸ್ಪ್ರೇನ ನೀವು ಚೆನ್ನಾಗಿರೋದನ್ನ ಯೂಸ್ ಮಾಡಿ ಇಟ್ಬಿಟ್ರೆ ಹೋಲ್ಡೆ ನಿಮಗೆ ಕರ್ಲ್ಸ್ ಅಥವಾ ಸ್ಟ್ರೈಟ್ ನೀವು ಹೇಗೆ ಹಿಂದೆನೂ ಎಲ್ಲ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಹೋಪ್ ಯು ಕ್ಯಾನ್ ಸಿ ಆರ್ ಐ ಡೋಂಟ್ ನೋ. ನನ್ನ ಕಂಪ್ಲೀಟ್ ಹೇರ್ ಕೆಳಗಡೆ ಮಾತ್ರ ವೇವಿಯಾಗಿ ಸಲೂನ್ ಲೈಕ್ ಹೇರ್ ಸೆಟ್ನ ನಾನು ಇಟ್ಕೊಂಡಿದ್ದೀನಿ. ಸೊ those are looking for good hair appliances, you can use this Urban Yoke 3-in-1 hot hair brush. So must have in your vanity and hair. Thank you and follow for more.